ನನಗೆ ದೇವರನ್ನು ನೋಡಬೇಕೆನಿಸಿತು. ಅದಕ್ಕಾಗಿ ನಾನು ಬಹಳವಾಗಿ ಪ್ರಯತ್ನಿಸಬೇಕೆಂದು ನಿಶ್ಚಯಿಸಿಕೊಂಡು ಗುರು ಸನ್ನಿಧಿಯಲ್ಲಿ ಆ ಕುರಿತು ಭಿನ್ನಯಿಸಿಕೊಂಡೆನು. ಆಗ ಆ ಮಹಾನುಭಾವರು, ನಿನ್ನ ಚಿತ್ತದಲ್ಲೊಂದು ದಿವ್ಯಮೂರ್ತಿಯ ಕಲ್ಪನೆಯನ್ನು ಮಾಡಿಕೊಂಡು ಅದು ಅಲ್ಲಿಂದ ಹೊರಟು ಹೋಗದಂತೆ ಪ್ರಯತ್ನಿಸು ಎಂದು ಅಪ್ಪಣೆಯನ್ನಿತ್ತರು. ಹಾಗೆಯೇ ನಾನು ಆ ಪ್ರಯತ್ನದಲ್ಲಿ ತೊಡಗಿದಾಗ ಕಾಡಿನ ಬೇಟೆಗಾರರ ಮಧ್ಯದಲ್ಲೇ ಬೆಳೆದ ನನಗೆ ಬಿಲ್ಲುಬಾಣಗಳ ನೆನಪಾಯಿತು. ಅದರ ಪ್ರಯೋಗ ಸಾಹಸವನ್ನು ಕೈಗೊಂಡ ಯಾವನೋ ಒಬ್ಬನ ಆಕೃತಿಯು ಕಣ್ಣನ್ನು ಮುಚ್ಚಿದಾಗ ಮನಸ್ಸಿನಲ್ಲಿ ಕಾಣುವುದಕ್ಕೆ ಆರಂಭವಾಯಿತು. ಹಾಗೆ ಅದು ಗೋಚರಿಸಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ತಂದೆಯನ್ನು, ತಾಯಿಯನ್ನು, ಎಲ್ಲ ಬಂಧುಗಳನ್ನು ಕಳೆದುಕೊಂಡ ನಾನು ನನ್ನ ಮನಸ್ಸಿನಲ್ಲಿ ಅಡಿಗಡಿಗೆ ಕಾಣುತ್ತಿದ್ದ ಆಕೃತಿಯನ್ನು ಕಂಡ ಮೇಲೆ ಅವರೆಲ್ಲರನ್ನೂ ಅದೇ ಮೂರ್ತಿಯಲ್ಲಿ ಕಂಡಷ್ಟು ಸಂತಸವು ಮೂಡತೊಡಗಿತು. ಬಹು ವರ್ಷಗಳವರೆಗೆ ಈ ಸಾಧನೆಯನ್ನೇ ಮಾಡಿ ಧ್ಯಾನಿಸಿದಾಗ ಆ ಮೂರ್ತಿಯನ್ನು ಕಂಡುಕೊಳ್ಳುವಷ್ಟು ಕಲಿತುಕೊಂಡೆನು. ಅಂತೆಯೇ ಅದನ್ನು ಗುರು ಸನ್ನಿಧಿಯಲ್ಲಿ ನಿವೇದಿಸಿಕೊಳ್ಳಲು ಅವರು ನನ್ನ ತಲೆಯ ಮೇಲೆ ಕೈಯಿಟ್ಟು, ನಿನಗೆ ಅದೇ ರೂಪದಿಂದ ನಿನ್ನ ಆರಾಧ್ಯ ಮೂರ್ತಿಯ ಪ್ರತ್ಯಕ್ಷ ದರ್ಶನವು ಪ್ರಾಪ್ತಿಸಲಿ ಎಂದು ಆಶೀರ್ವದಿಸಿದರು. ಅದು ಮೊದಲುಗೊಂಡು ನನ್ನ ಸಾಧನೆಯಲ್ಲಿ ಒಂದು ಉದ್ದೇಶವೂ ಸೇರಿಕೊಂಡು ನನ್ನ ಮನಸ್ಸು ಅದನ್ನೇ ಹಂಬಲಿಸುವಂತಾಯಿತು. ಒಂದು ದಿನ ನಮ್ಮ ಗುರುಗಳಿಗೆ ಸಪ್ತ ಸಾಗರಗಳಲ್ಲಿ ಸ್ನಾನ ಮಾಡಬೇಕೆಂಬ ಬಯಕೆ ಆಯಿತು. ಆದರೆ ಜೀರ್ಣಗೊಂಡಿದ್ದ ಅವರ ದೇಹದಿಂದ ಅದು ಅಸಾಧ್ಯವಾಗಿದ್ದಿತು. ಆದರೆ ಅವರ ಶಿಷ್ಯರು ಬಹು ಸಾಹಸ ಮಾಡಿ ಎಲ್ಲ ಸಾಗರಗಳ ನೀರನ್ನು ತಂದು ಶೇಖರಿಸಿ ಈ ಸಣ್ಣ ಸರಸಿಯನ್ನು ನಿರ್ಮಿಸಿದರು. ಒಂದು ದಿನ ವಿಪರೀತವಾದ ಮಳೆ ಬಂದು ತಟಾಕವಿದು ತುಂಬಿಕೊಂಡಿತು. ಧ್ಯಾನಸ್ಥರಾಗಿದ್ದ ಗುರುಗಳು ಅದನ್ನು ಕಂಡು ಬಹಿರ್ಮುಖರಾಗಿ, ಇದು ತನಗಾಗಿ ರೂಪುಗೊಂಡ ಸಪ್ತಸಾಗರ ತೀರ್ಥವೆಂದು ಅದರಲ್ಲಿ ಇಳಿದು ಸ್ನಾನವನ್ನು ಪೂರೈಸಿ ಬಳಿಕ ನಾವೆಲ್ಲರೂ ಮಿಂದು ಅವರಿಗೆ ನಮಸ್ಕರಿಸಿದೆವು. ನಮಗೇಕೋ ಎಲ್ಲಿಲ್ಲದ ಆನಂದವೇ ಉಂಟಾಗಿದ್ದಿತು. ಹಾಗೆಯೇ ಗುರುಗಳ ಕಾಲೊತ್ತುತ್ತಾ ಕುಳಿತಿದ್ದೆನು. ಅವರು, ನಿನ್ನ ಅಭಿಷ್ಟವು ಸಿದ್ಧಿಸುತ್ತದೆ ಎಂದು ಹೇಳಿದರು. ಮತ್ತು ನಾನು ನಿತ್ಯವೂ ಆ ಉದ್ಯೋಗವನ್ನು ಮಾಡುತ್ತಿದ್ದೆನು. ಅವರು ಅದೇ ರೀತಿಯಲ್ಲಿ ಹರಸುತ್ತಿದ್ದರು. ಹೀಗೆಯೇ ಅನೇಕ ಸಂವತ್ಸರಗಳು ದಾಟಿದವು. ನನಗೂ ಇನ್ನಾವಾಗ ನನ್ನ ದೇವರ ದರ್ಶನವೋ ಎಂಬ ಹಂಬಲವೇ ಬಲವಾಗತೊಡಗಿತು. ಕೆಲವು ದಿನಗಳಲ್ಲಿ ಅಹೋರಾತ್ರಿ ಅದೇ ಕಲ್ಪನಾಮೂರ್ತಿಯನ್ನು ನೋಡುತ್ತಾ ಕಾಲ ಕಳೆಯುತ್ತಿದ್ದೆ. ಗುರುಗಳ ದೇಹಸ್ಥಿತಿಯು ಕ್ರಮೇಣ ತುಂಬ ಚಿಂತಾದಾಯಕವಾಗತೊಡಗಿತು. ನಾನು ಅವರ ಸೇವೆಯನ್ನು ಹೆಚ್ಚಾಗಿಯೇ ಮಾಡುತ್ತಿದ್ದೆ. ಒಂದು ದಿನ ಅರುಣೋದಯದ ಕಾಲದಲ್ಲಿ ಪಕ್ಕನೆ ಎದ್ದು ಕುಳಿತು, ಶಬರಿ ಎಂದು ನನ್ನನ್ನು ಕರೆದರು. ನಾನು ಅಲ್ಲೇ ಮೈ ಮುದುರಿಸಿಕೊಂಡಿದ್ದವಳು ಎದ್ದು ಅವರಿಗೆ ನಮಸ್ಕರಿಸಿದೆನು. ಅವರು ನನ್ನ ತಲೆಯನ್ನು ನೇವರಿಸುತ್ತಾ, ಶಬರಿ, ನೀನೇ ಧನ್ಯೆ. ನಿನ್ನ ಅಭಿಷ್ಟವು ಶೀಘ್ರದಲ್ಲೇ ನೆರವೇರುವುದು. ನಿನ್ನ ಮನಸ್ಸಿನಲ್ಲಿ ಮೂಡಿರುವ ಮೂರ್ತಿಯು ಶ್ರೀರಾಮಾಭಿಧಾನದಿಂದ ವ್ಯಕ್ತನಾಗಿ ಚಿತ್ರಕೂಟಕ್ಕೆ ಬಂದಿದ್ದಾನೆ. ನಮಗೆ ಆ ದರ್ಶನ ಪ್ರಾಪ್ತಿಯ ಯೋಗವಿಲ್ಲ. ನೀನು ಆ ಯೋಗದ ಸಿದ್ಧಿಯನ್ನು ಪಡೆದು ಮತ್ತೆ ಮಹರ್ಷಿಗಳ ಲೋಕಕ್ಕೆ ಬಾ ಎಂದು ನುಡಿದು ಅಲ್ಲಿಂದೆದ್ದು ಸಾಗರ ತೀರ್ಥಕ್ಕೆ ಸ್ನಾನಕ್ಕಾಗಿ ಹೊರಟರು. ನಾನು ಇನ್ನೂ ಒಬ್ಬಿಬ್ಬರು ಶಿಷ್ಯರು ಜೊತೆಯಲ್ಲಿಯೇ ಹೋಗಿ ಅವರನ್ನು ಸ್ನಾನ ಮಾಡಿಸಿದೆವು. ಮತ್ತವರು ಈ ವೇದಿಯ ಬಳಿಯಲ್ಲಿ ಪದ್ಮಾಸನವನ್ನು ಬಲಿದು ಧ್ಯಾನಸ್ಥರಾದರು. ಸ್ವಲ್ಪ ಸಮಯದಲ್ಲಿಯೇ ಅವರ ಭೌತಿಕ ದೇಹದಿಂದ ದಿವ್ಯ ಪ್ರಕಾಶವೊಂದು ನೆಗೆದು ಆ ವೇದಿಯಲ್ಲಿ ಹೊಕ್ಕು ಕಾಣದಾಯಿತು. ಆಮೇಲೆ ಅವರ ಶಿಷ್ಯರಾದ ನಾವೆಲ್ಲರೂ ಸೇರಿ ಅವರ ದೇಹವನ್ನು ಅದೇ ವೇದಿಯಲ್ಲಿಟ್ಟು ಸಂಸ್ಕಾರ ಮಾಡಿದೆವು. ಮತ್ತೆ ದಿವಸಕ್ಕೆ ಒಬ್ಬೊಬ್ಬರಂತೆ ಅವರ ಶಿಷ್ಯರೆಲ್ಲರೂ ಅವರನ್ನೇ ಅನುಸರಿಸಿದರು. ಆದರೆ ನನಗೆ ಮಾತ್ರ ಶ್ರೀರಾಮನನ್ನು ಕಾಣದೇ ಹೋಗಲು ಸಾಧ್ಯವಾಗಲಿಲ್ಲ. ಅದೇ ಆಸೆಯು ಇಲ್ಲಿಯವರೆಗೂ ನನ್ನನ್ನು ಉಳಿಸಿದೆ. ಶ್ರೀರಾಮ ನನ್ನ ಚಿತ್ತದಲ್ಲಿ ಮೂಡಿ ನನ್ನ ಗುರುದೇವನ ಅನುಗ್ರಹದಿಂದ ಧ್ಯಾನ ಸ್ಥಿತಿಯಲ್ಲಿ ಗೋಚರಿಸುತ್ತಿದ್ದ ದಿವ್ಯ ಮೂರ್ತಿಯೇ ನೀನು. ಪ್ರತ್ಯಕ್ಷವಾದ ನಿನ್ನ ಈ ದರ್ಶನವನ್ನು ಪಡೆದು ಜೀವನದ ಎಲ್ಲ ಆಸೆಗಳನ್ನು ಪೂರೈಸಿಕೊಂಡೆನು. ಬಿಲ್ಲು ಬಾಣಗಳನ್ನು ಹಿಡಿದು ಕಾಡು ಜನರ ಒಪ್ಪಾದ ಮೈಮಣ್ಣದಿಂದಲೇ ಹೊಳೆದು ನೀನು ಎಷ್ಟೆಷ್ಟೋ ವರ್ಷಗಳ ಹಿಂದೆಯೇ ಏನೂ ತಿಳಿಯದ ನನ್ನ ಮನಸ್ಸಿನಲ್ಲಿ ಮೂಡಿದ್ದೆ. ಸದ್ಗುರುವಿನ ಉಪದೇಶವು ಅಜ್ಞಾನಿಯ ಹೃದಯದಲ್ಲಿ ಪರಮಜ್ಞಾನದ ಪ್ರತೀಕ ದರ್ಶನವನ್ನು ಕರುಣಿಸಬಲ್ಲದೆಂದು ತಿಳಿದಂತಾಯಿತು. ಈ ದಿವ್ಯ ರೂಪದಿಂದ ನೀನು ಜಗತ್ತಿನಲ್ಲಿ ಕಾಣಿಸುವುದಕ್ಕಿಂತ ಎಷ್ಟೋ 100 ವರ್ಷಗಳ ಹಿಂದೆಯೇ ಗುರುದೇವನ ಅನುಗ್ರಹದಿಂದ ನನ್ನ ಹೃದಯ ಪ್ರದೇಶದಲ್ಲಿ ಅವತರಿಸಿದ್ದೆ. ಮತ್ತು ನೀನು ಗುರುವಿನ ವಾಕ್ಯದ ಸತ್ಯ ಸ್ವರೂಪನೇ ಆಗಿ ಬಂದು ನನಗೆ ನಿನ್ನ ದರ್ಶನ ಯೋಗವನ್ನು ಕರುಣಿಸಿದೆ. ಅಂತೆಯೇ ನಾನು ಧನ್ಯಳು.
ಒಂದು ಕಾಲದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದ ನಾನು ಅದೆಲ್ಲವನ್ನು ಒಂದೇ ಕಡೆ ಕಾಣುವಂತೊಪ್ಪಿ ಅಂದು ನನ್ನ ಚಿತ್ತ ಫಲಕದ ಮೇಲಲ್ಲಿ ನೀನು ವಿರಾಜಿಸಿದ್ದೆ. ಸ್ವಾಮಿ ಶ್ರೀರಾಮಚಂದ್ರ, ಇಂದೀಗ ನಿನ್ನನ್ನು ಪ್ರತ್ಯಕ್ಷವಾಗಿ ಕಂಡ ಬಳಿಕ ನನಗಿನ್ನು ತನ್ನತನವೆಂಬುದೇ ಇಲ್ಲ. ಈ ಕಣ್ಣುಗಳಿಂದ ನಿನ್ನನ್ನೊಮ್ಮೆ ಕಾಣಬೇಕೆಂಬ ಒಂದೇ ಒಂದಾಸೆಯು ನನಗಿತ್ತು, ಅದೂ ಪೂರೈಸಿತು. ಇನ್ನೇನು, ಮಹಾತ್ಮನಾದ ನಿನಗೆ ಒಂದು ರೀತಿಯ ದುಸ್ಥಿತಿಯಂತೆ. ಅಯ್ಯೋ, ಏನು ಹೇಳಲಿ ಹೇಳು. ಯಾವ ಪ್ರಾರಬ್ಧವೋ ಯಾರಿಗೆ ಗೊತ್ತು. ಹೇಗಿದ್ದರೂ ಜಗತ್ತು ನಿನ್ನ ಮುಖದಿಂದಲೇ ಶಾಂತಿಯನ್ನು ಪಡೆಯಬೇಕಾಗಿದೆ. ನಾರಿ ರತ್ನಳಾದ ಸೀತಾದೇವಿಯ ಅಪಹಾರವೇ ಹೇತುವಾಗಿ ನಿನ್ನೀ ಕೈಯ ಬಿಲ್ಲಿನ ನಾರಿನಿಂದ ಹರಿದು ಬರುವ ಮಹಾಮಂತ್ರಾಸ್ತ್ರಗಳ ಮೂಲಕ ದುಷ್ಟ ದಾನವರ ನಿರ್ಮೂಲವಾಗಲಿದೆ. ನಿನಗೂ ಶುಭೋದಯವು ಪ್ರಾಪ್ತಿಸುತ್ತದೆ. ನನ್ನಂಥವಳ ಆಸೆಯು ಪೂರ್ತಿಗೊಂಡ ಮೇಲೆ ಲೋಕದ ಸಾಧು ಸಜ್ಜನರ ಆಸೆಯು ಪೂರ್ಣಗೊಳ್ಳದಿರಬಹುದೇ? ಖಂಡಿತವಾಗಿಯೂ ಅದು ಪೂರ್ಣಗೊಳ್ಳುತ್ತದೆ. ಇಲ್ಲಿ ಮುಂದೆ ಪಂಪಾಕ್ಷೇತ್ರವಿದೆ. ನೀನು ಅಲ್ಲಿ ಹೋದಾಗ ವೀರನಾದ ಸುಗ್ರೀವನ ಸ್ನೇಹವಾಗಬಹುದು. ಅವನ ಅಣ್ಣನಾದ ವಾಲಿಯು ಅವನನ್ನು ಬಹಳವಾಗಿ ನೋಯಿಸಿದ್ದಾನೆ. ದುಷ್ಟನಾದ ವಾಲಿಯು ತನ್ನ ತಮ್ಮನೇ ಆಗಿರುವ ಸುಗ್ರೀವನ ಪತ್ನಿಯಲ್ಲಿ ಬಲಾತ್ಕಾರವಾಗಿ ಸುಗಿಸುತ್ತಿದ್ದಾನಂತೆ. ಸುಗ್ರೀವನನ್ನು ದೇಶದಿಂದಲೇ ಹೊರಗಟ್ಟಿ ಬಂದಾಗಲೆಲ್ಲ ಹೊಡೆದೋಡಿಸುತ್ತಲೇ ವಾಲಿಯು ತಾನಾಗಿ ಮೆರೆಯುತ್ತಾನೆ. ತೀರಾ ನೊಂದು ಹೋಗಿರುವ ಆ ಸುಗ್ರೀವನ ಸಂಕಟವು ಕರುಣಾರ್ಣವನಾದ ನಿನ್ನಿಂದಲೇ ಪರಿಹಾರವಾಗಬೇಕು. ಆ ವಾಲಿ ಸುಗ್ರೀವರ ವಿಚಾರವಾಗಿ ನಾನು ನನ್ನ ಗುರುಗಳ ಮುಖದಿಂದಲೇ ಕೇಳಿ ತಿಳಿದಿದ್ದಷ್ಟು. ಸುಗ್ರೀವನು ಉತ್ತಮನು ಹಾಗೂ ಸತ್ಪುರುಷನು. ವಾಲಿಯು ಕೇವಲ ದುಷ್ಟನು ಮಾತ್ರವಲ್ಲ, ಅವಿವೇಕಿ. ಆದುದರಿಂದ ಶ್ರೀರಾಮ, ನಿನಗೆ ಸುಗ್ರೀವನ ಸ್ನೇಹದಿಂದ ಶುಭವಾಗಬಹುದು. ಸಜ್ಜನರ ಸಹವಾಸವು ದುರ್ಜನರ ನಿರ್ಮೂಲನಕ್ಕೆ ಸಾಧನವಾಗಬಲ್ಲದು. ಶ್ರೀರಾಮ, ನನ್ನ ಗುರುದೇವನು ನನ್ನನ್ನಿಲ್ಲಿಗೆ ಕರೆದು ತಂದು ಬರಡಾದ ನನ್ನ ಜೀವನಕ್ಕೆ ಆಧ್ಯಾತ್ಮಿಕ ಚೇತನವನ್ನಿತ್ತು, ನಿನ್ನ ದಿವ್ಯ ಸ್ವರೂಪದ ಚಿಂತನೆಯ ಸಂಸ್ಕಾರವನ್ನಿತ್ತು, ಆ ಯೋಗ ಸಿದ್ಧಿಯ ಭಾಗ್ಯವನ್ನು ಪ್ರತ್ಯಕ್ಷವಾಗಿ ಪಡೆಯುವಂತೆ ಅನುಗ್ರಹಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದರು. ಆದುದರಿಂದಲೇ ನನ್ನ ಕಣ್ಮನಗಳಿಗೆ ಆನಂದವನ್ನಿತ್ತು. ಕರುಣಿಸಿದ ನಿನಗಿಂತ ಬೇರಾಗಿ ನಾನು ಉಳಿದುಕೊಳ್ಳುವುದು ನನ್ನ ಇಷ್ಟಕ್ಕೆ ವಿರೋಧವಾಗಿದೆ. ಆಹಾ, ಇದೆಂತಹ ಆನಂದದ ಕಾಲ! ಸೂರ್ಯನು ಅಸ್ತನಾಗಲು ಹವಣಿಸುತ್ತಾನೆ. ಪಶ್ಚಿಮ ದಿಕ್ಕು ಕೆಂಪಾಗಿ ಕಂಗೊಳಿಸುತ್ತದೆ. ಹಕ್ಕಿಗಳು ಇನ್ನೆರಗಳಿಗೆಯಲ್ಲಿ ತಮ್ಮ ತಮ್ಮ ಗೂಡುಗಳನ್ನು ಸೇರುತ್ತವೆ. ನನ್ನ ಜೀವನ ಯಾತ್ರೆಯು ಸಫಲವಾಯಿತು. ಜೀವನ ಧರ್ಮವು ಕಾಲಧರ್ಮದಲ್ಲಿ ಅಂತರ್ಹಿತವಾಗುವುದು ವಿಹಿತವಾಗಿದೆ. ಹೃದಯ ಮಂದಿರದ ಶ್ರೀಮೂರ್ತಿಯನ್ನೇ ನೋಡುತ್ತಾ ಜೀವನ ಲತೆಯಲ್ಲಿಯೇ ಆ ದಿವ್ಯ ಪಾದ ಪದ್ಮಗಳನ್ನು ಹೊಂದುವಂತೆ ಓ ಶ್ರೀರಾಮ ಅನುಗ್ರಹ ಮಾಡು ಎಂದು ಹೇಳಿ ಸಾಧ್ವಿಯಾದ ಶಬರಿಯು ಸಾಗರ ತೀರ್ಥದಲ್ಲಿಳಿದು ಮಿಂದು ಹಾಗೆಯೇ ಬಂದು ಶ್ರೀರಾಮನ ಪಾದಗಳ ಮೇಲೆಯೇ ನೊಸಲನ್ನು ಚಾಚಿ ರಾಮ 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 ಎಂದು ಒಂದೇ ಸಮನೆ ಉಚ್ಚರಿಸುತ್ತಾ ಕೊನೆಯ ಉಸಿರನ್ನೆಳೆದಳು. ಬಹು ವರ್ಷಗಳಿಂದಲೂ ಬೆಳೆಸಿಕೊಂಡು ಬಂದಿದ್ದ ಜೀವನದ ಏಕಮಾತ್ರ ಬಯಕೆಯು ಸಿದ್ಧಿಯನ್ನು ಪಡೆದಾಗ ಎಲ್ಲವೂ ಅಲ್ಲಿಗೆ ಕೊನೆಗೊಳ್ಳುವುದು ಸಹಜವಲ್ಲವೇ? ನೋಡಬೇಕಾಗಿದ್ದುದು ಶ್ರೀರಾಮನನ್ನು, ನೋಡಿದ್ದುದು ಶ್ರೀರಾಮನನ್ನೇ. ಅಂತೆಯೇ ಆ ಆನಂದದ ಬರದಲ್ಲಿ ತನ್ಮಯಳಾಗಿ ಸಾಧ್ವಿಯಾದ ಶಬರಿಯು ತನ್ನ ತನವನ್ನೆಲ್ಲ ಶ್ರೀರಾಮನಿಗರ್ಪಿಸಿ ಆ ದಿವ್ಯ ನಾಮವನ್ನೇ ಉಚ್ಚರಿಸುತ್ತಾ ಕೊನೆಗೆ ಪರಮಶಾಂತಿ ಪಡೆದಳು. ಸೀತಾ ವಿಯೋಗ ವ್ಯತೆಯಿಂದ ಶ್ರೀರಾಮನ ಮಾನಸಿಕ ಶಾಂತಿಯು ಕದಡಿದ್ದರು. ಅವನು ತನ್ನ ಮೂಲಕ ತನ್ನನ್ನೇ ಹಂಬಲಿಸುತ್ತಿದ್ದ ಶಬರಿಯ ಚಿರಶಾಂತಿಗೆ ಕಾರಣನಾಗಿ ರಂಜಿಸಿದ ನೆಮ್ಮಂತೆ ಆ ಮೃತದೇಹವು ಶ್ರೀರಾಮನ ಕಣ್ಣೀರ ಗಂಗಾಭಿಷೇಕದಿಂದ ಪಾವನವಾಯಿತು. ಎನ್ ಭಾಗವತರು